ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಮಹಾರಾಷ್ಟ್ರದಲ್ಲಿ ಆಷಾಢವಾರಿ ತೀರ್ಥಯಾತ್ರೆಯ ಭದ್ರತೆಯ ಜವಾಬ್ದಾರಿಯನ್ನ ಛತ್ರಪತಿ ಸಂಭಾಜಿ ಮಹಾರಾಜರು ವಹಿಸಿಕೊಂಡರು. ಸಂತ ತುಕಾರಾಮ್ ಮಹಾರಾಜರ ಮರಣದ ನಂತರ ಅವರ ಮಗ ನಾರಾಯಣ ಮಹಾರಾಜರು 1685ರಲ್ಲಿ ಅವರ ಪಾದುಕೆಗಳ ಪಲ್ಲಕ್ಕಿ ಯಾತ್ರೆಯನ್ನ ಆಯೋಜಿಸಿದರು ಮತ್ತು ದೇಹುವಿನಿಂದ ಪಂಢರಾಪುರದವರೆಗಿನ ಈ ಯಾತ್ರೆಯನ್ನ ಸಂಘಟಿತ ರೀತಿಯಲ್ಲಿ ಪ್ರಾರಂಭಿಸಲಾಯಿತು. ಈ ತೀರ್ಥಯಾತ್ರೆಯ ಸಮಯದಲ್ಲಿ ಸಾವಿರಾರು ಭಕ್ತರು ಭಗವಾನ್ ವಿಠ್ಠಲನ ಆಶೀರ್ವಾದವನ್ನ ಪಡೆಯಲು ಪಂಢರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಆ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಜೀವಂತವಾಗಿಲ್ಲದ ಕಾರಣ ಇನ್ನು ಮುಂದೆ ತಮ್ಮನ್ನ ವಿರೋಧಿಸುವವರು ಯಾರೂ ಇರೋದಿಲ್ಲ ಅಂತ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸೈನ್ಯ ನಂಬಿತ್ತು. ಈ ಮನಸ್ಥಿತಿಯಿಂದ ಪ್ರೇರಿತರಾದ ಮೊಘಲ್ ಸೈನಿಕರು ಆಗಾಗ್ಗೆ ತೀರ್ಥಯಾತ್ರೆಗೆ ಅಡ್ಡಿಪಡಿಸ್ತಾ ಇದ್ರು. ಭಕ್ತರಲ್ಲಿ ಭಯ ಮತ್ತು ಅವ್ಯವಸ್ಥೆಯ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ರು. ಈ ಬಗ್ಗೆ ಕಳವಳಗೊಂಡಂತಹ ನಾರಾಯಣ ಮಹಾರಾಜರು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರನ್ನ ಸಂಪರ್ಕಿಸಿ ಯಾತ್ರಿಕರ ದುಸ್ಥಿತಿಯನ್ನ ತಿಳಿಸಿದರು. ಯಾವುದೇ ಸಂದರ್ಭದಲ್ಲೂ ವಾರಿ ಯಾತ್ರೆ ನಿಲ್ಲುವುದಿಲ್ಲ ಅಂತ ಸಂಭಾಜಿ ಮಹಾರಾಜರು ಅವರಿಗೆ ಭರವಸೆಯನ್ನು ಕೂಡ ನೀಡಿದರು. ಅವರು ತಮ್ಮ ಸೈನಿಕರಿಗೆ ಪ್ರಯಾಣದುದ್ದಕ್ಕೂ ಪಲ್ಲಕ್ಕಿಯೊಂದಿಗೆ ಇರಲು ಮತ್ತು ಯಾವುದೇ ನಿಲ್ದಾಣದಲ್ಲೂ ಪ್ರಯಾಣಿಕರನ್ನ ಒಂಟಿಯಾಗಿ ಬಿಡದಂತೆ ಆದೇಶ ಮಾಡಿದರು. ಇದಲ್ಲದೆ ಯಾತ್ರೆ ಸುಗಮವಾಗಿ ನಡೆಯುವಂತೆ ಖಚಿತಪಡಿಸಿಕೊಳ್ಳಲು ಸಂಭಾಜಿ ಮಹಾರಾಜರು ರಾಜ ಖಜಾನೆಯನ್ನ ತೆರೆದರು. ಪೇಶ್ವೆಗಳ ನಂತರದ ಆಳ್ವಿಕೆಯಲ್ಲಿಯೂ ಈ ಯಾತ್ರೆಗೆ ರಾಜ್ಯ ಪ್ರೋತ್ಸಾಹ ದೊರೆಯಿತು. ಸಂಭಾಜಿ ಮಹಾರಾಜರ ನಂತರ 3ನೇ ಛತ್ರಪತಿ ರಾಜಾರಾಮ್ ಮಹಾರಾಜರು ಸಹ ಈ ಸಂಪ್ರದಾಯವನ್ನು ಮುಂದುವರಿಸಿದ್ರು. ಆಷಾಢಿವಾರಿ ಕೇವಲ ಧಾರ್ಮಿಕ ಯಾತ್ರೆ ಅಲ್ಲ, ಇದು ಮಹಾರಾಷ್ಟ್ರದ ಸಾಮಾಜಿಕ ಏಕತೆ, ಭಕ್ತಿ ಮತ್ತು ಸಂಸ್ಕೃತಿಯ ಸಂಕೇತವೂ ಕೂಡ ಆಗಿದೆ. ಇಂದಿಗೂ ಸಹ ಯಾತ್ರೆಯು ನಾರಾಯಣ ಮಹಾರಾಜರು ರೂಪಿಸಿದ ಅದೇ ಮಾರ್ಗವನ್ನು ಅನುಸರಿಸುತ್ತದೆ. ಈ ಸಂಪ್ರದಾಯ ಶತಮಾನಗಳಿಂದಲೂ ಕೂಡ ಉಳಿದುಕೊಂಡಿದೆ ಮತ್ತು ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರೋತ್ಸಾಹ ಮತ್ತು ಧೈರ್ಯವನ್ನ ಸದಾ ನೆನಪಿಸುತ್ತದೆ.